ದಾರಿದೀಪ ಡಾಕ್ಟರ್ ಎಚ್.ಸಿ. ಮಹದೇವಪ್ಪರ್ ಅವರ ಸುಪುತ್ರರು. ನಾಡು ಚಾಮರಾಜನಗರ, ಗಡಿನಾಡು ಚಾಮರಾಜನಗರ. ಅತಿ ಹೆಚ್ಚು ಕನ್ನಡ ಬಳಕೆಯನ್ನು ಮಾಡುವುದು ನಮ್ಮ ಚಾಮರಾಜನಗರ. ಇದೀಗ ಚಾಮರಾಜನಗರದ ಲೋಕಸಭಾ ಸದಸ್ಯರಾದ ಸುನೀಲ್ ಬೋಸ್ ಅವರು ಎಲ್ಲ ಯುವಕರ ಮಾರ್ಗದರ್ಶಕರು ಬಹುಶಃ ಟಿ. ನರಸೀಪುರದಿಂದ ಬಂದು ತಾಲೂಕು ಪಂಚಾಯಿತಿ ಅಧ್ಯಕ್ಷರ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಈ ದಿನ ನಡೆದಂತಹ ಅತ್ಯದ್ಭುತವಾದ ಕಾರ್ಯಕ್ರಮ ರಶ್ಮಿರಾವ್ ತಂಡದ ವತಿಯಿಂದ. ಈ ದಿವಸ ನಮ್ಮ ಮೈಸೂರು ವಸ್ತು ಪ್ರದರ್ಶನದಲ್ಲಿ ಸಾಂಸ್ಕೃತಿಕ ಉಪಸಮಿತಿಯ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರು ವಸ್ತು ಪ್ರದರ್ಶನ ಅಧ್ಯಕ್ಷದ ಅಯ್ಯೂಬ್ ಖಾನ್ ಸರ್ ಬಂದಿದ್ದಾರೆ. ಹಿರಿಯರು ನಮ್ಮ ಮೈಸೂರು ನಗರ ಅಧ್ಯಕ್ಷರಾದಂಥ ಮೂರ್ತಿ ಸರ್ ಬಂದಿದ್ದಾರೆ. ನಮ್ಮ ಅಧ್ಯಕ್ಷರ ಸಾಂಸ್ಕೃತಿಕ ಮಲ್ಲಿಕಾರ್ಜುನ್ ಇದ್ದಾರೆ, ಪ್ರಕಾಶ್ ಇದ್ದಾರೆ, ಇದ್ದಾರೆ, ರಾಜೇಶ್ ಅವರಿದ್ದಾರೆ, ನಾಸಿರ್ ಇದ್ದಾರೆ. ಹಾಗೆ ಹಲವಾರು ಇದರಲ್ಲಿ ನೆಲೆದಿರೋದೆಲ್ಲ ಸಾಂಸ್ಕೃತಿಕ ನಮ್ಮ ಕಾರ್ಯಕ್ರಮ ಇದೆಲ್ಲ ಅಭಿಮಾನಿಗಳು. ಸಂಸ್ಕೃತಿ ಅಂದರೆ ನಮ್ಮ ಮೈಸೂರು ಒಂದು ಸಾಂಸ್ಕೃತಿಕ ನಗರ ಅಂತ ಹೆಸರಾಗಿರೋದು. ಇಡೀ ನಮ್ಮ ವಿಶ್ವದಲ್ಲೇ ಭಾರತ ದೇಶ ಹಿಂದಿನಿಂದಲೂ ಕೂಡ ಅಂದರೆ ರಾಜಮನೆತನದ ಆಡಳಿತದಿಂದ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಎಲ್ಲರಿಗೆ ಹೆಸರುವಾಸಿಯಾದಂಥ ಒಂದು ದೇಶ. ಏನು ಹಿಂದೆ ರಾಜ ಮಹಾರಾಜರು ಒಂದು ಪರಂಪರೆಯನ್ನು ನಡೆಸ್ಕೊಂಡು ಬರ್ತಾ ಇದ್ರು, ಅದು ಈಗಲೂ ಕೂಡ ಸರ್ಕಾರ ಅದನ್ನು ಮುಂದುವರಿಸ್ಕೊಂಡು ಬಂದಿದೆ. ಹೆಚ್ಚು ಗಮನವನ್ನು ವಿಶೇಷವಾಗಿ ಮೈಸೂರು ಜಿಲ್ಲೆ ಹೆಸರೇ ಸಾಂಸ್ಕೃತಿಕ ನಗರ ಅಂತ ಹೆಸರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ದಸರಾ ಮತ್ತು ವಿಶ್ವವಿಖ್ಯಾತ ದಸರಾ ನಡೆಯುವಂಥ ಮೈಸೂರಲ್ಲಿ ಹೆಚ್ಚು ದಸರಾ ಬಿಟ್ಟರೆ ಹೆಚ್ಚು ಜನ ಆಕರ್ಷಿತ ಆಗೋದು ಈ ವಸ್ತು ಪ್ರದರ್ಶನಕ್ಕೆ. ಒಂದು ಖುಷಿ, ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ ನಮ್ಮ ಆತ್ಮೀಯರವರ ಅಯ್ಯೂಬ್ ಖಾನ್ ಅವರು ಅಧ್ಯಕ್ಷ ಆದಮೇಲೆ ಒಂದು ನಾನಾ ಬೇರೆ ರೀತಿಯ ಒಂದು ಯೋಜನೆಗಳನ್ನು ಮಾಡಿ ಅವ್ರದ್ದೇನಂತ ಒಂದು ಚಿಂತನೆಯಲ್ಲಿ ಹೆಚ್ಚು ರೀತಿಯಲ್ಲಿ ಈ ಸಲ ಇನ್ನೂ ಅದ್ದೂರಿಯಾಗಿ ಮಾಡಿದೆ. ಅದಕ್ಕೆ ತಮ್ಮೆಲ್ಲ ಪರವಾಗಿ ನಾನು ಧನ್ಯವಾದ ಬಯಸ್ತೇನೆ. ಈ ಸಲ ವಸ್ತು ಪ್ರದರ್ಶನಕ್ಕೆ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಣೆಯನ್ನು ಮಾಡಿರುವಂಥದ್ದು. ಇದು ದಾಖಲೆ ಕೂಡ ಅಂತ ತಿಳಿಸ್ತದೆ. ಅವರಿಗೆ ನಾವು ಒಂದು ಶೋಗೆ ಹೋಗಿದ್ವಿ, ಡ್ರ್ಯಾಗನ್ ಶೋ ಅಂತ ಹೇಳಿ. ಇದೊಂದು ಹೊಸ ಥರ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕೂಡ ಅದು ಮೂಡ ಬಂದಿದೆ. 6ನೇ ತಾರೀಕು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಭೇಟಿಯನ್ನು ಕೊಡಲಿದ್ದಾರೆ. ಇವತ್ತೇ ಬರಬೇಕಿದ್ದು ಅವರಿಗಿರುವಂಥ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ತುರ್ತು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬರೋಕ್ಕಾಗಿಲ್ಲ. ಅದನ್ನು ನಾನು ಬಂದಂಥದ್ದು. ಅದಕ್ಕೆ ನಾವೆಲ್ಲ ನಾವು ಹೆಮ್ಮೆ ನಮ್ಮೂರು ಮೈಸೂರು ಅಂತ ಹೇಳಿದ್ರೆ
ನಿಜವಾಗ್ಲೂ ಮೈಸೂರು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು ಗುರುತ ನೀಡಿದ್ದಾರೆ. ಅಂದರೆ ಅರ್ಥ ಒಂದು ಪ್ರಸಿದ್ಧ ಸ್ಥಳದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ, ಜೀವಿಸ್ತಾ ಇದ್ದೀವಿ. ನಾವೆಲ್ಲ ಸೇರಿ ಇನ್ನೂ ನಮ್ಮ ಮೈಸೂರಿನ ಏನು ನಮ್ಮ ಸಂಸ್ಕೃತಿ ಇದೆ, ನಮ್ಮ ಕಲೆ ಇದೆ, ಅದೆಲ್ಲ ನಾವು ಕೂಡ ಉಳಿಸಿ ಮುಂದಿನ ಪೀಳಿಗೆಗಳು ಕೂಡ ಇದನ್ನು ದಾರಿ ಮಾಡಿಕೊಂಡು ಹೋಗೋದೇ ಕೆಲಸ ನಮ್ಮೆಲ್ಲರ ಮೇಲೆ ಇದೆ, ವಿಶೇಷವಾಗಿ ಮೈಸೂರಿನ ಜನತೆ ಮೇಲಿದೆ. ಅದರಿಂದ ಏನು 6 ಸಮಿತಿ ಇದೆ, ನಿಮಗೆ ಏನೇ ಒಂದು ಸಹಕಾರ ಬೇಕಾದರೂ ಕೂಡ ನಮ್ಮ ಅಧ್ಯಕ್ಷರಿದ್ದಾರೆ, ನಾವಿದ್ದೀವಿ, ಎಲ್ಲರೂ ಕೂಡ ಒಂದು ನಮ್ಮ ಸಿ ಎ ರುದ್ರೇಶ್ ಅವರು ಕೂಡ ಇದ್ದಾರೆ. ಎಲ್ಲ ಸೇರಿ ನಮಗೆ ಸಹಕಾರ ಕೊಡ್ತೀವಿ. ಏನು ತಮ್ಮ ಕೊಟ್ಟಂಥ ಅವಕಾಶವನ್ನು ಜನಗಳಿಗೆ ಹೆಚ್ಚು ಏನು ನಮ್ಮ ಸರ್ಕಾರದ ಯೋಜನೆಗಳು, ಹಿಂದೆ ಇದ್ದಂಥ ಸಂಸ್ಕೃತಿಗಳು, ಕಲೆಗಳನ್ನ ಹೆಚ್ಚು ತಿಳಿಸುವಂಥ ಕೆಲಸ ಕಾರ್ಯಕ್ರಮಗಳ ಕೊಡೋ ಮುಖಾಂತರ ಅವ್ರಿಗೆ ಪರಿಚಯ ಮಾಡಿಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಎಲ್ಲ ಸಮಿತಿ ಸದಸ್ಯರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದೊಂದು ಕಾರ್ಯಕ್ರಮದಲ್ಲಿ ನಮ್ಮ ಪೂರ್ಣ ಜವಾಬ್ದಾರಿಯನ್ನು ಯಶಸ್ವಿಗೊಳಿಸಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸಿ ನಮಸ್ಕಾರ. ಸಾಂಸ್ಕೃತಿಕ ಸಮಿತಿ ವತಿಯಿಂದ ನಡೆಯುವ ಕಾರ್ಯಕ್ರಮಕ್ಕೆ ನಿಮ್ಮ ಯುವ ನಾಯಕರು, ಚಾಮರಾಜನಗರ ಸಂಸದರು, ನನ್ನ ಸ್ನೇಹಿತರು, ನಮ್ಮ ಜಿಲ್ಲಾ ಉಸ್ತುವಾರಿಯ ಸುಪುತ್ರರಾದ ಸುನೀಲ್ ಬೋಸ್ ಅವರು ಆಗಮಿಸಿದ್ದಾರೆ. ನಿಮ್ಮ ಎಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಕೋರ್ತಾ, ಇವತ್ತು ಈ ವೇದಿಕೆಯಲ್ಲಿರುವ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ಆರ್ ಮೂರ್ತಿಯವರೇ, ಈ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರೇ, ಇಲ್ಲಿ ಉಪಸ್ಥಿತಿರುವ ಎಲ್ಲ ಸಮಿತಿಯ ಅಧ್ಯಕ್ಷರುಗಳು, ಕಾರ್ಯಾಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸದಸ್ಯರುಗಳೇ, ಇವತ್ತೊಂದು ಸಂತೋಷದ ಗಳಿಗೆ. ಬಹುಶಃ ನಾನು ಹಿಂದಿನ ವರ್ಷವೂ ಕೂಡ ಸುನೀಲ್ ಬೋಸ್ ಅವ್ರನ್ನ ಈ ಎಕ್ಸಿಬಿಷನ್ ಬನ್ನಿ ಅಂತ ಕರೀತಾ ಇದ್ದೆ, ಆದರೆ ಬರೋಕ್ಕಾಗಿರಲಿಲ್ಲ. ಈ ವರ್ಷ ಉದ್ಘಾಟನೆ ಸಂದರ್ಭದಲ್ಲಿ ಒತ್ತಡ ಹೇಗೆ ಬಂದರು ಪಾಪ. ಬಂದಾದ ನಂತರ ಈ ಆ ಗಲಾಟೆಗೆ, ಆ ದಿನಕ್ಕೆ ನಾವು ಕೂಡ ನೋಡ್ಕೊಳ್ಳೋಕ್ಕಾಗಿಲ್ಲ, ಇವರು ಕೂಡ ಸಮಯ ಕೊಡೋಕ್ಕಾಗದೆ ನೋಡ್ಬಿಟ್ಟಿಲ್ಲ. ಆದರೆ ಇವತ್ತು ನಾವೆಲ್ಲ ಸೇರಿ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ. ನಮ್ಮ ಆಸೆ ಏನಿತ್ತು, ನನ್ನ ಆಸೆ ಏನಿತ್ತು ಅಂದರೆ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಸುನೀಲ್ ಬೋಸ್ ಅವರನ್ನ ಕರೆಸಿ ಒಂದು ಅದ್ದೂರಿಯಾಗಿ ಮಾಡಬೇಕು ಅಂತ ಇದ್ವಿ. ಆದರೂ ತಾವು ಮಾಡಿದ್ದೀರಾ, ಒಳ್ಳೆಯದು. ಸುನೀಲ್ ಬೋಸ್ ಸಾಹೇಬ್ರೆ, ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಎಕ್ಸಿಬಿಷನಲ್ಲಿ ಹಿಂದಿನ ವರ್ಷ ನಾವು ನಮ್ಮ ಉಸ್ತುವಾರಿ ಸಚಿವರಾದ ಎಚ್ ಸಿ ಮಾದೇವಪ್ಪ ಸಾಹೇಬರು ಟೀಚರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ದಸರಾ ಹಬ್ಬ ಕೇವಲ 11 ದಿವಸ 12 ದಿವಸ ನಡೀತದೆ. ನಡೆದಾದ ನಂತರ ದಸರಾ ಮುಗೀತದೆ. ಎಕ್ಸಿಬಿಷನ್ನು 3 ತಿಂಗಳ ಕಾಲ ಈ ದಸರಾದ ವೈಭವ ಮುಂದುವರ್ಕೊಂಡು ಹೋಗ್ತಾ ಇದೆ ಅಂತ. ಆ ಸಂದರ್ಭದಲ್ಲಿ ಆ ದಸರಾದ ಕಳೆ, ಆ ದಸರಾದ ವೈಭವ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಯಾವ ರೀತಿ ಯುವ ದಸರಾದಲ್ಲಿ ನಾವು ಕಾರ್ಯಕ್ರಮಗಳು ಮಾಡ್ಕೋತೀವಿ, ಅದೇ ರೀತಿ ಇನ್ನೂ ಒಂದು 8 ಕಾರ್ಯಕ್ರಮ ಮಾಡುವ 3 ತಿಂಗಳು ಅಂತ ಮಾತಾಡಿದ್ವಿ. ಕಾರಣಾಂತರದಿಂದ ಹಿಂದಿನ ವರ್ಷ ಟೆಕ್ನಿಕಲ್ ರೀಸನ್ ಆಗಿ ಚರ್ಚೆ ಮಾಡಿ ಕೂಡ ಮಾಡಬೇಕು ಅಂದ್ರೂ ಮಾಡೋಕ್ಕಾಗಿಲ್ಲ, ಸಮಸ್ಯೆ ಬೇರೆ ಬೇರೆ ಇತ್ತು. ಈ ವರ್ಷ ನಾವು ಮಾಡಬೇಕು ಅಂತ ಇದ್ವಿ. ಅನೇಕ ಕಾರ್ಯಕ್ರಮಗಳು, ಅಭಿವೃದ್ಧಿ ಕಾರ್ಯಕ್ರಮ ನೋಡೋದ್ರಿಂದ ಫೈನಾನ್ಷಿಯಲ್ ಪ್ರೊಫೆಷನ್ ಸ್ವಲ್ಪ ವ್ಯವಸ್ಥೆ ಇದಾಗಿ ಮಾಡೋಕ್ಕಾಗಿಲ್ಲ. ಈ ವರ್ಷ ತಾವೇ ಟೀಮ್ಗಳನ್ನು ಕಟ್ಟಿಕೊಟ್ಟಿದ್ದೀರ. ನಮಗೆ ಸಾಂಸ್ಕೃತಿಕ ಕಮಿಟಿ ತುಂಬ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಅಂತ ನಾವು ಮಾತಾಡ್ತಾ ಇದ್ವಿ. ಆಗ ಒಂದು ಚರ್ಚೆನೂ ಮಾಡ್ತಾ ಇದ್ವಿ. ಸುನೀಲ್ ಬೋಸ್ ಅವ್ರ ಕಡೆಯಿಂದ ಒಂದು ಸ್ಪಾನ್ಸರ್ಶಿಪ್ ಅಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಿಮ್ಮ ಸಮಾಜದಲ್ಲೇ ಒಂದು ಕಾರ್ಯಕ್ರಮ ನಿಮ್ಮ ಶಿಷ್ಯರ ಮಧ್ಯೆ ಇದಾದರೆ ಒಂದು ಒಳ್ಳೆಯ ದಾಖಲೆ ಆಗ್ತದೆ ಅಂತ ಯಾವುದಾದ್ರು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋಣ ಅಂತ ಇಲ್ಲ ಕೆಲಸವ ಒಪ್ಕೊಂಡ್ರೆ ಒಂದು ಒಳ್ಳೆ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಮಾಡೋವ ಅಂದರೆ ಇಡೀ ಮೈಸೂರಿನೆಲ್ಲ ಬಂದು ನೋಡಬೇಕು. ಆ ರೀತಿ ಮಾಡೋ ಕಾರ್ಯಕ್ರಮ ಸುಲಭ ಕಾರ್ಯಕ್ರಮ ಮಾತಾಡೋದು ಆ ರೀತಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ವಿಜಯ್ ಶೆಡ್ಯೂಲ್ ಮಧ್ಯದಲ್ಲೂ ಇಂಥ ಒಂದು ಎಕ್ಸಿಬಿಷನ್ ಅವರಲ್ಲಿ ಬಂದು ನಮಗೆಲ್ಲರಿಗೂ ಒಂದು ಬೆಂಕಟ್ಟಿದ್ದೀರಾ, ಒಂದು ಶಕ್ತಿಯನ್ನು ತುಂಬಿದ್ದೀರಾ. ಇದಕ್ಕೆ ಹೃದಯಪೂರ್ವಕವಾದ ತಮಗೆ ಧನ್ಯವಾದಗಳು ಹೇಳ್ತಾ
ಇಲ್ಲಿ ಉಪಸ್ಥಿತರಾದ ನಮ್ಮ ಮೂರ್ತಿ ಸಾಹೇಬರಿಗೆ ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸಿ ಸ್ವಲ್ಪ ಸೈಡ್ ಬನ್ನಿ ಸರ್, ಅಗಲ ಬನ್ನಿ ಸರ್, ಇನ್ನೂ ಹಿಂದೆ ಬನ್ನಿ ಸರ್, ಸ್ವಲ್ಪ ಹಿಂದೆ ಬನ್ನಿ ಸರ್. ಅಣ್ಣ ಮೂರ್ತಿ ಅಣ್ಣ ಸ್ವಲ್ಪ ಹಿಂದೆ, ಸ್ವಲ್ಪ ಕೈ ತೆಗೀರಿದು. ಹಾಂ ನಿಂತ್ಕೊಳ್ಳಿ ಮೇಡಮ್, ತೆಗೆದು ಹಿಂದೆ ಹೋದರ್ಷ ಹೋಗಪ್ಪ.